ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ರಾಜ್ಯದಲ್ಲಿ ಕಚ್ಚಾಟ ನಡೆದಿದೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕರಿಗೆ ಮೊಟ್ಟೆ ಏಟು ಬಿದ್ದಿದೆ. ಬೀದಿಗಳಲ್ಲಿ ಹೋರಾಟ ನಡೀತಿದೆ. ಈಗ ಕೇಂದ್ರ ಸರ್ಕಾರವು ಕೂಡ ಏನು ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಏಟು ಎದಿರೇಟು. ಜೊತೆಗೆ ತೆಲುಗು ಮೈಗೂ ಕೂಡ ಹೊಡೆದ್ರು. ಇದಕ್ಕೆ ನೇರ ಕಾರಣ ಡಿ.ಕೆ. ಶಿವಕುಮಾರ್ ಅವರು. ಇದು ಪೂರ್ವ ನಿಯೋಜಿತ ಕೃತ್ಯ. ಮೊದಲು ಕಾಂಗ್ರೆಸ್ನವರು ಇವತ್ತು ಪ್ರತಿಭಟನೆಯನ್ನ ಎತ್ಕೊಂಡ್ರು. ಕಾಂಗ್ರೆಸ್ನವರು ಇವತ್ತು ಬಿಜೆಪಿ ಕಚೇರಿಗಳ ಮುಂಭಾಗದಲ್ಲಿ ಹೋಗಿ ಪ್ರತಿಭಟನೆಯನ್ನು ನಡೆಸಿದ್ರು. ಯಾವಾಗ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಶುರು ಮಾಡಿದ್ರು, ಬಿಜೆಪಿಯವರು ಕೌಂಟರ್ ಶುರು ಮಾಡಿದ್ರು. ಏಟು ಎದಿರೇಟು ನಡೀತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಕಡೆಯಲ್ಲಿ ದೇಶವ್ಯಾಪಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು, ಹೋರಾಟಗಳನ್ನು ನಡೆಸ್ತಾ ಇರುವಂಥದ್ದು, ಸಿಜೆಪಿಯವರ ಹೋರಾಟ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನವರು ನಡೆಸ್ತಾ ಇರುವಂತಹ ಹೋರಾಟ. ನೀಟ್ ಅಕ್ರಮದ ವಿರುದ್ಧ ಕೈ ಕಾರ್ಯಕರ್ತರು ಕೂಡ ಸಿಡಿದೆದ್ದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆಯನ್ನು ಕೂಡ ಎಸೆಯಲಾಗಿದೆ. ಓರ್ವ ಶಾಸಕರ ಮೇಲೆ ಮೊಟ್ಟೆಯನ್ನ ಎಸೆಯಲಾಗಿದೆ. ಇವತ್ತು ನಡೆದಿರ್ತಕ್ಕಂತಹ ಬೆಳವಣಿಗೆಗಳಿವು. ಶಾಸಕರಾಗಿರುವಂತಹ ಹರಿಹರ ಶಾಸಕರಾಗಿರುವಂತಹ ಬಿ.ಪಿ. ಹರೀಶ್ ಅವರ ಮೇಲೆ ಮೊಟ್ಟೆಯನ್ನು ಎಸೆಯಲಾಗಿದೆ. ಅವರ ತಲೆಗೆ ಮೊಟ್ಟೆಯಿಂದ ಹೊಡೆಯಲಾಗಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಕಚೇರಿಯ ಬಳಿಯಲ್ಲಿನೇ ಬಿ.ಪಿ. ಹರೀಶ್ ಅವರ ತಲೆಗೆ ಮೊಟ್ಟೆಯಿಂದ ಹೊಡೆಯಲಾಗಿದೆ. ಮೊಟ್ಟೆ ಏಟು ಬಿದ್ದಿದೆ. ಇದು ನಿಜಕ್ಕೂ ಕೂಡ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಿಲ್ಲ. ಈ ರೀತಿಯಾಗಿ ಒಬ್ರು ಮೊಟ್ಟೆ ಎಸೆದಾಗ ಇನ್ನೊಂದು ಪಕ್ಷದವರು ನಗಬಹುದು. ಆದರೆ ಇದು ನಮ್ಮ ರಾಜ್ಯದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ಯಾರೂ ಕೂಡ ತರಬಾರದು. ನಿಮಗೆ ಹೋರಾಟಗಳಿರ್ಬೋದು, ನಿಮಗೆ ಆಕ್ಷೇಪಗಳಿರ್ಬೋದು, ನಿಮ್ಮ ಪ್ರತಿಭಟನೆ ಇರಬಹುದು, ಏನೇ ಮಾಡಬಹುದು. ಆದರೆ ಪ್ರತಿಭಟನೆಯ ರೂಪದಲ್ಲೇ ಮಾಡಬೇಕೇ ಹೊರತು ಈ ರೀತಿಯಾಗಿ ಮೊಟ್ಟೆ ಎಸೆಯುವಂತಹ ಕೆಲಸಕ್ಕೆ ಕೈ ಹಾಕಿದ್ರು ಅಂತೇಳಿ ಆದರೆ ಇದಕ್ಕೆ ನೋ ಎಂಡ್. ಯಾಕಂದ್ರೆ ಈಗಾಗಲೇ ನಾವು ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ವಿ ಯಾವ ಸ್ವರೂಪದಲ್ಲಿ TMC ಅವರಿಗೆ ಮೊಟ್ಟೆಯಿಂದ ಹೊಡಿತಾ ಇದ್ದಾರೆ ಅಂತ ಹೇಳಿ. ಆ ರೀತಿಯಾದಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಕೂಡ ಕರ್ನಾಟಕದಲ್ಲಿ ತರಬಾರದು. ಯಾರು ಇಲ್ಲಿ ಮೊಟ್ಟೆ ಎಸೆದಿದ್ದಾರೆ ಅಂತವ್ರನ್ನ ಪತ್ತೆ ಹಚ್ಚಿ ಅಂತವ್ರನ್ನ ಕಠಿಣ ಶಿಕ್ಷೆ ಗುರಿಪಡಿಸಲೇಬೇಕಾಗತ್ತೆ. ಇಲ್ಲಿ ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆಯಿಂದ ಹೊಡೆಯಲಾಗಿದೆ. ಬಿ.ಪಿ. ಹರೀಶ್ ಮೇಲೆ ಮೊಟ್ಟೆ ಎಸೆದಿರುವಂಥದ್ದು. ಮುತ್ತಿಗೆ ಹಾಕೋದಿಕ್ಕೆ ಬಂದಂತಹವರ ಮೇಲೆ ಮೊಟ್ಟೆಯಿಂದ ಹೊಡೆದಿದ್ದಾರೆ. ಈ ಮೊಟ್ಟೆ ಎಸೆದ ಮೂಲಕವಾಗಿ ಆಲ್ರೆಡಿ ಒಂದು ಕಡೆ ಬಿಜೆಪಿ ಕಚೇರಿಯನ್ನು ನುಗ್ಗೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹೋದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಯಾವಾಗ ಬಿಜೆಪಿ ಕಚೇರಿಗೆ ಬಂದ್ರು ಆವಾಗ ಕಾಂಗ್ರೆಸ್ ಕಚೇರಿಯತ್ತ ನುಗ್ಗೋದಿಕ್ಕೆ ಖುದ್ದು ಪ್ರತಿಪಕ್ಷ ನಾಯಕರ ನೇತೃತ್ವದಲ್ಲಿ ಬಿಜೆಪಿಯ ಶಾಸಕರುಗಳು ನಾಯಕರುಗಳು ಹೋದ್ರು. ಅಲ್ಲಿ ಈಗ ಮೊಟ್ಟೆ ಎಸೆಯಲಾಗಿದೆ. ಎರಡೆರಡು ಮೊಟ್ಟೆಯನ್ನು ಹೊಡೆದಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ದೃಶ್ಯದಲ್ಲಿ. ಮೊಟ್ಟೆಗಳನ್ನು ಹೊಡೆಯೋದ್ರ ಮೂಲಕ ಇಲ್ಲಿ ಮೊಟ್ಟೆ ಎಸೆದಂತಹ ವ್ಯಕ್ತಿಗಳನ್ನ ಹಿಡಿಯುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯಾರು ಮೊಟ್ಟೆ ಎಸೆದಿದ್ದಾರೋ ಅಂತವ್ರನ್ನ ವಶಕ್ಕೆ ಪಡೆಯಲಾಗಿದೆ. ಪ್ರತಿಭಟನಾಕಾರರನ್ನು ಕೂಡ ಬೆಂಗಳೂರಿನಲ್ಲಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರ ಮೇಲೆ ಮೊಟ್ಟೆ ಎಸೆಯಲಾಗಿದೆ. ಈ ವಿಚಾರದಲ್ಲಿ ಬಿ.ಪಿ. ಹರೀಶ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ನರೇಂದ್ರ ಮೋದಿಜಿಯವರ ಗೃಹ ಕಚೇರಿಗೆ ನುಗ್ಗಂತ ಸಂದರ್ಭದಲ್ಲಿ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ನನಗೆ ಕೊಟ್ಟಿದ್ರು. ನಾನು ದಾವಣಗೆರೆ ಹರಿಹರದವನಾಗಿರೋದ್ರಿಂದ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳೀರಿ ಅಂತ ಇಳಿದ ಮೇಲೆ ನಾನು ಇಲ್ಲಿ ನೋಡಿದಾಗ ಆ ಕಾರ್ಯಕರ್ತರು ನೋಡಿದಾಗ ನನಗೆ ಅನಿಸ್ತು ಇದು ಕಾಂಗ್ರೆಸ್ ಆಫೀಸ್ ಮುಂದೆ ನಾನು ಇಳಿದಿದ್ದೀನಿ ಅಂತೇಳಿ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದರ ಜೊತೆಗೆ ಮೊಟ್ಟೆಯನ್ನ ಎಸೆದ್ರ ಜೊತೆಗೆ ಒಂದು 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ. ಹೀಗೆ ಧರಣಿ ಯಾವ ಸ್ವರೂಪದಲ್ಲಿ ನಡೆದಿದೆ ಅನ್ನೋಂಥ ಈ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ. ಬಹಳ ಮುಖ್ಯವಾಗಿ ಬಿಜೆಪಿ ಕಚೇರಿಗೆ ಮುತ್ತಿಗೆಯನ್ನು ಹಾಕೋದಕ್ಕಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿದ್ರು. ಮನೋಹರ್ ಅವರ ನೇತೃತ್ವದಲ್ಲಿ ಸದಾಕಾಲ ಪ್ರತಿಭಟನೆಯ ಮುಂಚೂಣಿಯಲ್ಲಿರುವಂತಹ ಮನೋಹರ್ ಮತ್ತು ಅವರ ತಂಡ, ಅದು ಪ್ರತಿಭಟನೆಯ ತಂಡ ಈ ರೀತಿಯಾಗಿ ಬಂದು ಬಿಜೆಪಿ ಕಚೇರಿಯ ಕಡೆಗೆ ನುಗ್ಗಿ ಬಂದರು. ತಲೆಗೆ ಕಟ್ಟಿಕೊಂಡಿರ್ತಕ್ಕಂತಹ ಪಟ್ಟಿಯಿಂದ ಹಿಡಿದು ಕೈಗಳಲ್ಲಿರುವಂತಹ ಪ್ಲಕಾರ್ಡ್ಗಳವರೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಹೋರಾಟಕ್ಕಾಗಿ ಬಂದಿದ್ರು. ಯಾವಾಗ ಈ ಒಂದು ಕೆಲಸ ಆಯಿತೋ ನಂತರ ಅದರ ಮುಂದುವರೆದ ಭಾಗವಾಗಿ ಬಿಜೆಪಿ ಕಚೇರಿಯ ಕಡೆಗೆ ಕಾಂಗ್ರೆಸ್ ಕಚೇರಿಯ ಕಡೆಗೆ ಬಿಜೆಪಿಯವರು ಹೋದರು. ಇನ್ನು ಹೈದರಾಬಾದ್ನಲ್ಲಿ, ತೆಲಂಗಾಣದಲ್ಲೂ ಕೂಡ ಹೋರಾಟ ನಡೆದಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆಯಾಗಿದೆ.
ಹೋರಾಟಗಾರರ ಮೇಲೆ ಕಲ್ಲು ತೂರಾಟವೂ ಕೂಡ ನಡೆದಿದ್ದು, ಕಟ್ಟಿಗೆಗಳಿಂದ ಬಡದಾಡಿಕೊಂಡಿದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು. ಇಲ್ಲಿ ಪೆಟ್ಟು ತಿನ್ನುವಂಥವರು ಅಂತಿಮವಾಗಿ ಕಾರ್ಯಕರ್ತರುಗಳೇ ಆಗಿರ್ತಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ದೊಣ್ಣೆಗಳನ್ನು ತಗೊಂಡು ಬಂದು ಹೊಡ್ಕೊಂಡಿದ್ದಾರೆ. ಇನ್ನು ಸೂರತ್ನಲ್ಲಿ, ಗುಜರಾತ್ನ ಸೂರತ್ನಲ್ಲೂ ಕೂಡ ನೀಟ್ ಅಕ್ರಮದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇದು ಸೂರತ್ನ ದೃಶ್ಯ. ಸೂರತ್ನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಹಾಗೆಯೇ ಆಂಧ್ರ ಪ್ರದೇಶದ ವಿಜಯವಾಡ ಮತ್ತು ಸೀಮಾಂಧ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ ಕಚೇರಿಯ ಮುಂದೆ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ಕಾಂಗ್ರೆಸ್ ಕಚೇರಿಯ ಮುಂದೆ ಬಿಜೆಪಿಯವರು ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರನ್ನ ಕೈ ಕಾರ್ಯಕರ್ತರು ತಡೆದಿದ್ದು, ಅಲ್ಲಿ ಪರಸ್ಪರ ಘರ್ಷಣೆಯೂ ಕೂಡ ನಡೆದಿದೆ ಆಂಧ್ರ ಪ್ರದೇಶದಲ್ಲಿ. ಹಾಗೆಯೇ ಬಿಹಾರದಲ್ಲಿ, ಪಾಟ್ನಾದಲ್ಲಿ ಬಿಹಾರದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗೆ ಖಂಡನೆಯನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ರು. ಅವರ ಮೇಲೆ ಅಶ್ರುವಾಯುಗಳನ್ನು ಪ್ರಯೋಗಿಸಲಾಯಿತು. ಕಾರ್ಯಕರ್ತರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅಶ್ರುವಾಯು ಸಿಡಿಸಿದ್ದಲ್ಲದೇ ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಲಾಯಿತು. ಇನ್ನು ತಮಿಳುನಾಡಿನ ಕೊಯಮತ್ತೂರಿನಲ್ಲೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದ್ದು, ಪ್ರತಿಭಟನಾ ನಿರತರು ಹೋರಾಟವನ್ನು ಕೈಗೆತ್ತಿಕೊಂಡಾಗ ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದರು. ಇನ್ನು ಮಧ್ಯಪ್ರದೇಶದ ಭೋಪಾಲ್ನಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ನವರು ಗಲಾಟೆಯನ್ನ ಮಾಡಿದ್ದಾರೆ, ಪ್ರತಿಭಟನೆಯನ್ನು ನಡೆಸಿದ್ದಾರೆ, ಕಪ್ಪು ಪಟ್ಟಿಯ ಪ್ರದರ್ಶನವನ್ನು ಮಾಡಿದ್ದಾರೆ. ಆ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೇರಳದ ಪಾಲಕ್ಕಾಡ್ನಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ಳಲಾಗಿತ್ತು. ಅಲ್ಲಿ NSUI ಮತ್ತು ಯೂತ್ ಕಾಂಗ್ರೆಸ್ನ ವತಿಯಿಂದ ನೇತೃತ್ವದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಕಾಂಗ್ರೆಸ್ನವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಅಸ್ಸಾಂನ ಗುವಾಹಟಿಯಲ್ಲಿ ಕೇಂದ್ರದ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಲ್ಲದೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಹೋರಾಟದ ಮೆರವಣಿಗೆಯನ್ನು ಕೂಡ ಅಲ್ಲಿ ನಡೆಸಿದ್ದಾರೆ. ಹೀಗೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಫೈಟ್ ಈಗ ಶುರುವಾಗಿರುವಂಥದ್ದು. ಕೇಂದ್ರ ಸರ್ಕಾರ ಇದಕ್ಕೆ ಯಾವ ಸ್ವರೂಪದ ಪರಿಹಾರವನ್ನು ಹುಡುಕೊಳ್ಳುತ್ತೆ ಅನ್ನೋದು ಕೂಡ ನೋಡಬೇಕಾಗಿದೆ.